ಈಗ ನಡೆದಿರುವಂತಹ ಎಲೆಕ್ಷನ್ನಲ್ಲಿ ಇಷ್ಟು ರಾಜ್ಯಗಳ ಮಧ್ಯೆ ವೆಸ್ಟ್ ಬೆಂಗಾಲೇ ಯಾಕೆ ಇಷ್ಟೊಂದು ಸದ್ದು ಮಾಡ್ತಾ ಇದೆ, ಇದರ ಹಿನ್ನೆಲೆ ಏನು ಅಂತ ನಿಮಗೇನಾದರೂ ಗೊತ್ತಾ? ಇಡೀ ಜಗತ್ತಿನ 10.5%ನಷ್ಟು GDPಯನ್ನು ಇದೊಂದೇ ಸ್ಟೇಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು. ಭಾರತದ ಈ ಒಂದು ರಾಜ್ಯವನ್ನ ಲಂಡನ್ ಆಫ್ ದ ಈಸ್ಟ್ ಅಂತಲೇ ಕರೀತಾ ಇದ್ರು. ಪೂರ್ತಿ ಏಷ್ಯಾದ ಬಾಸ್ ಆಗಿತ್ತು ಈ ಒಂದು ಗ್ರೇಟ್ ಕೋಲ್ಕತ್ತಾ. ಈ ಕಲ್ಕತ್ತಾ ಹೇಗೆ ನೆಲ ಕಚ್ಚಿತು, ಹಾಗೇನೆ ಬಡತನದ ಬೇಗೆಯಲ್ಲಿ ಬೇಯ್ತಾ ಇರೋದಾದ್ರೂ ಯಾಕೆ ಅಂತ ಇವತ್ತು ನೋಡೋಣ. ನಾನೀಗ ತೋರಿಸ್ತಿರೋ ಡಾಟಾದ ಪ್ರಕಾರ ಈ ಸ್ಥಳಗಳಲ್ಲಿ ಹೈ ಪವರ್ಟಿ ಹಾಗೂ ಪರ್ ಕ್ಯಾಪಿಟಾ ಇನ್ಕಮ್ ತುಂಬಾ ಲೋ ಇದೆ. ಇದನ್ನ ನೋಡಿದ್ರೆ ಯಾವುದೋ ಬಡ ಆಫ್ರಿಕನ್ ಕಂಟ್ರಿ, ಸೊಮಾಲಿಯಾನೋ ಅಥವಾ ಕೊಂಬೋದೋ ಇರಬಹುದು ಅನ್ಸುತ್ತೆ. ಆದ್ರೆ ನಾನಿಲ್ಲಿ ಹೇಳ್ತಾ ಇರೋದು ಇಂಡಿಯಾದ ಒಂದು ಸ್ಟೇಟ್ನ ಬಗ್ಗೆ, ವೆಸ್ಟ್ ಬೆಂಗಾಲ್. ಇದೇ ವೆಸ್ಟ್ ಬೆಂಗಾಲ್ನ ಮುರ್ಷಿದಾಬಾದ್ ಬಗ್ಗೆ ಬ್ರಿಟಿಷ್ ಕಮಾಂಡರ್ ಆದ ರಾಬರ್ಟ್ ಕ್ಲೈವ್ ಲಂಡನ್ ನಗರಕ್ಕಿಂತಲೂ ಮುರ್ಷಿದಾಬಾದ್ ಬಹಳ ರಿಚ್, ಬಹಳ ಗ್ರ್ಯಾಂಡ್, ಹಾಗೇನೆ ತುಂಬಾ ಸುಂದರವಾದ ಪ್ಲೇಸ್ ಎಂದು ಹೇಳ್ಕೊಂಡಿದ್ದ. ಬ್ರಿಟಿಷರಿಗೆ ಈ ಸಿಟಿಯಂತಹ ಪ್ಲೇಸ್ ಪೂರಾ ಯುರೋಪ್ನಲ್ಲೇ ಎಲ್ಲೂ ಇಲ್ಲ ಎಂದು ಹಾಡಿ ಹೊಗಳುತ್ತಿದ್ರು. ಇವತ್ತು ಅದೇ ಜಾಗ ಪೂರ್ತಿ ಇಂಡಿಯಾದಲ್ಲಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ನ ಲಿಸ್ಟ್ನಲ್ಲಿದೆ. ಗಾಂಧೀಜಿಯ ರಾಜಕೀಯ ಗುರುಗಳಾದ ಗೋಪಾಲಕೃಷ್ಣ ಗೋಖಲೆ ಅವರು ಹೇಳಿದ್ರು, ವಾಟ್ ಬೆಂಗಾಲ್ ಥಿಂಕ್ಸ್ ಟುಡೇ, ಇಂಡಿಯಾ ಥಿಂಕ್ಸ್ ಟುಮಾರೋ. ಇದರ ಪರ್ ಕ್ಯಾಪಿಟಾ ಇನ್ಕಮ್ ನ್ಯಾಷನಲ್ ಆವ್ರೇಜ್ಗಿಂತ 27% ಜಾಸ್ತಿ ಇತ್ತು ಮತ್ತು 1960ಸ್ನಲ್ಲಿ ಇಂಡಿಯಾದ ಥರ್ಡ್ ರಿಚೆಸ್ಟ್ ಸ್ಟೇಟ್ ಇದಾಗಿತ್ತು. ಪೂರ್ತಿ ಇಂಡಿಯಾದ 10.5%ನಷ್ಟು GDPಯನ್ನು ವೆಸ್ಟ್ ಬೆಂಗಾಲ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು. ಅದೇ ರಾಜ್ಯ ಇವತ್ತು ಪರ್ ಕ್ಯಾಪಿಟಾ ಇನ್ಕಮ್ನಲ್ಲಿ ಔಟ್ ಆಫ್ 28 ಸ್ಟೇಟ್ 24th ಪ್ಲೇಸ್ನಲ್ಲಿದೆ. ನ್ಯಾಷನಲ್ ಆವ್ರೇಜ್ಗಿಂತ ಆಲ್ಮೋಸ್ಟ್ 20% ಕಡಿಮೆ ಇದೆ. GDP ಶೇರ್ ಕೂಡ ಕೇವಲ 5.6% ಇದೆ. ಆಶ್ಚರ್ಯ ಏನಪ್ಪಾ ಅಂದ್ರೆ, ಮಾಡರ್ನ್ ಇಂಡಿಯಾ ಕಟ್ಟೋದಕ್ಕೆ ಹೆಲ್ಪ್ ಆಗಿದ್ದಂತಹ ಸ್ಟೇಟ್ ಇವತ್ತು ಬಾಟಮ್ ಎಂಡ್ಗೆ ಬಂದು ನಿಂತಿರೋದಾದ್ರೂ ಹೇಗೆ? ನಮಸ್ಕಾರ ಸ್ನೇಹಿತರೆ, ಕ್ಯೂರಿಯಸ್ ಅಟ್ಯಾಕ್ಗೆ ನಿಮಗೆಲ್ಲ ಸ್ವಾಗತ. ಮೊದಲಿಗೆ ಇದನ್ನ ಏಷ್ಯಾದ ಬಾಸ್ ಅಂತ ಯಾಕೆ ಕರಿತಿದ್ರು? ಅಂತದ್ದೇನಿತ್ತು ಅಲ್ಲಿ? 1700ರಲ್ಲಿ ಡೆಲ್ಲಿ ಮುಘಲರ ಕ್ಯಾಪಿಟಲ್ ಆಗಿತ್ತು. ಮುಂಬೈ ಒಂದು ಫಿಶಿಂಗ್ ವಿಲೇಜ್ ಆಗಿತ್ತು. ಬೆಂಗಾಲ್ನ ಮುರ್ಷಿದಾಬಾದ್ ಬಹಳ ರಿಚ್ ಪ್ಲೇಸ್ ಆಗಿತ್ತು. ಇಲ್ಲಿನ ಮಸ್ಲಿನ್ ಕ್ಲಾತ್ಗಾಗಿ ಫ್ರೆಂಚ್ ಆರ್ಟಿಸ್ಟಿಕ್ಸ್ ಸ್ಪೆಷಲ್ ಆರ್ಡರ್ಸ್ ಕೊಡ್ತಿದ್ರು. ಅಂದ್ರೆ ಬೆಂಗಾಲದ ಬಟ್ಟೆಯನ್ನ ಪ್ಯಾರಿಸ್ನವರು ಹಾಕೊಳ್ತಾ ಇದ್ರು. ರಾಜಸ್ಥಾನಿ ಜೈನ್ ಮರ್ಚೆಂಟ್ಸ್ಗಳು ಮುರ್ಷಿದಾಬಾದ್ಗೆ ಬಂದು ಟ್ರೇಡ್ ಮಾಡ್ತಿದ್ರು, ಯಾಕಂದ್ರೆ ಇಲ್ಲಿ ಬಹಳ ಪ್ರಾಫಿಟ್ ಇತ್ತು. 1772ರಲ್ಲಿ ಕಲ್ಕತ್ತಾ ಬ್ರಿಟಿಷ್ ಇಂಡಿಯಾದ ಕ್ಯಾಪಿಟಲ್ ಆಗಿತ್ತು. 1900ರ ಹೊತ್ತಿಗೆ 1 ಮಿಲಿಯನ್ ಪಾಪ್ಯುಲೇಷನ್ ನೊಂದಿಗೆ ಇದು ಬ್ರಿಟಿಷ್ ಎಂಪೈರ್ನ ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಆಗಿತ್ತು. ಜಗತ್ತಿನ 1/4ರಷ್ಟು ಜಾಗವನ್ನ ಆಳ್ವಿಕೆ ಮಾಡಿದ್ದ ಬ್ರಿಟಿಷ್ ಎಂಪೈರ್ನ ಕ್ಯಾಪಿಟಲ್ ಆಗಿತ್ತು ನಮ್ಮ ಕೋಲ್ಕತ್ತಾ. ಇಂಡಿಯಾದ ಮೊದಲ ರೈಲ್ವೆ, ಮೊದಲ ಟೆಲಿಗ್ರಾಫ್, ಮೊದಲ ಟೆಲಿಫೋನ್ ಎಕ್ಸ್ಚೇಂಜ್, ಹಾಗೆ ಏಷ್ಯಾದ ಮೊದಲ ಎಲೆಕ್ಟ್ರಿಕ್ ಟ್ರಾಮ್ ಸ್ಥಾಪನೆಯಾಗಿದ್ದು ಕೂಡ ಕೋಲ್ಕತ್ತಾದಲ್ಲೇ. ಕಾಮರ್ಸ್ನಲ್ಲೂ ಕೂಡ ಬೆಂಗಾಲ್ ಮುಂಚೂಣಿಯಲ್ಲಿತ್ತು. ಇಲ್ಲಿ ಸ್ಟಾಕ್ ಟ್ರೇಡಿಂಗ್ 1830ರಿಂದಲೇ ಶುರು ಆಗಿತ್ತು. 1937ರವರೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹೆಡ್ ಕ್ವಾರ್ಟರ್ಸ್ ಇಲ್ಲೇ ಇತ್ತು. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಇವತ್ತಿನ SBI ಕೂಡ 1955ವರೆಗೆ ಇಲ್ಲೇ ಚಾಲ್ತಿಯಲ್ಲಿತ್ತು. ಈ ನಗರ ಕೇವಲ ಭಾರತದಷ್ಟೇ ಅಲ್ಲ, ಪೂರ್ತಿ ಬ್ರಿಟಿಷ್ ಏಷ್ಯಾದ ಫೈನಾನ್ಷಿಯಲ್ ನರ್ವ್ ಆಗಿತ್ತು. ರವೀಂದ್ರನಾಥ್ ಟ್ಯಾಗೋರ್, ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದ, ಸತ್ಯಜಿತ್ ರೇ, ಈ ಎಲ್ಲ ಇಂಟೆಲೆಕ್ಚುಯಲ್ಸ್ ಹಾಗೆ ಆರ್ಟಿಸ್ಟ್ಸ್ ಕೇವಲ ಕೋಇನ್ಸಿಡೆನ್ಸ್ ಆಗಿ ಬೆಂಗಾಲ್ನಿಂದ ಬಂದಿಲ್ಲ. ಒಂದು ನಗರ ಅಥವಾ ಸ್ಥಳ ಯಾವಾಗ ಜಗತ್ತಿನೊಂದಿಗೆ ಕನೆಕ್ಷನ್ ಇಟ್ಕೊಳ್ಳುತ್ತೋ ಅಲ್ಲಿ ಇಂಟೆಲೆಕ್ಚುಯಲ್ ಕಲ್ಚರ್ ಹುಟ್ಟಿಕೊಳ್ಳುತ್ತೆ. ಬಂಗಾಲದಲ್ಲಿ ದುಡ್ಡು ಹಾಗೂ ಬುದ್ಧಿವಂತಿಕೆ ಎರಡೂ ಇತ್ತು. ಆದರೆ ಅಚಾನಕ್ಕಾಗಿ ಎಲ್ಲವೂ ಹೇಗೆ ಬದಲಾಯಿತು? ಬಂಗಾಲ ಹೊರಗಿನ ವಿಷಯಗಳಿಂದಲೇ ಪತನ ಆಗೋಕೆ ಶುರುವಾಯಿತು. ಮೊದಲಿಗೆ 1947ರ ಪಾರ್ಟಿಷನ್, ಪೂರ್ತಿ ಬಂಗಾಲ ಇಬ್ಬಾಗವಾಯಿತು. ಈಸ್ಟ್ ಬೆಂಗಾಲ್ ಅಂದ್ರೆ ಇವತ್ತಿನ ಬಾಂಗ್ಲಾದೇಶ ಒಡೆದು ಹೋಯಿತು. ಅಲ್ಲಿಂದ ಬೆಂಗಾಲ್ ಎಕಾನಮಿ ಧೂಳಿಪಟ ಆಯಿತು. ಕೋಲ್ಕತ್ತಾದಲ್ಲಿ ಜಗತ್ತಿನ ದೊಡ್ಡ ದೊಡ್ಡ ಜೂಟ್ ಮಿಲ್ಸ್ಗಳಿವೆ, ಆದರೆ ರಾ ಜೂಟ್ ಸಿಗೋದು ಈಸ್ಟ್ ಬೆಂಗಾಲ್ನಲ್ಲಿ.
ಒಂದೇ ರಾತ್ರಿಯಲ್ಲಿ 2 ನಗರಗಳ ಮಧ್ಯೆ ಇಂಟರ್ನ್ಯಾಷನಲ್ ಬಾರ್ಡರ್ ಅಡ್ಡ ಬಂತು. ಸಪ್ಲೈ ಚೈನ್ ಪ್ಯಾರಲೈಸ್ ಆಗಿ ಹೋಯಿತು. ಪಾರ್ಟಿಷನ್ನ ಕಾರಣದಿಂದಾಗಿ ಲಕ್ಷಾಂತರ ರಿಫ್ಯೂಜಿಗಳು ಒಮ್ಮಿಂದ ಒಮ್ಮೆಲೆ ಕಲ್ಕತ್ತಾಕ್ಕೆ ಬಂದರು. ಸ್ಪೆಸಿಫಿಕ್ ಪ್ಲಾನ್ನಿಂದ ಸೃಷ್ಟಿಗೊಳಿಸಿದಂತಹ ಈ ಸುಂದರವಾದ ನಗರಕ್ಕೆ ಒಮ್ಮಿಂದ ಒಮ್ಮೆಲೆ ಲಕ್ಷಾಂತರ ನಿರುದ್ಯೋಗಿಗಳ ದಂಡೆ ಬಂದುಬಿಡ್ತು. ಇನ್ಫ್ರಾಸ್ಟ್ರಕ್ಚರ್, ಜಾಬ್, ಹೌಸಿಂಗ್ ಎಲ್ಲವೂ ಕ್ರ್ಯಾಶ್ ಆಗಿ ಹೋಯಿತು. ಇದಾದ ಮೇಲೆ 1952ರ ಫ್ರೈಟ್ ಈಕ್ವಲೈಸೇಷನ್ ಪಾಲಿಸಿಯಿಂದಾಗಿ ಬೆಂಗಾಲ್ಗೆ ಇನ್ನೊಂದು ಭಾರಿ ದೊಡ್ಡ ಹೊಡೆತ ಬಿದ್ದಿತು. ಸೆಂಟ್ರಲ್ ಗವರ್ಮೆಂಟ್ ಈ ಪಾಲಿಸಿಯನ್ನ ಪಾಸ್ ಮಾಡಿತು. ಇದರ ಅರ್ಥ ಏನಂದ್ರೆ ಕಲ್ಲಿದ್ದಲು, ಸ್ಟೀಲ್ ಹಾಗೆ ಸಿಮೆಂಟ್ನ ಟ್ರಾನ್ಸ್ಪೋರ್ಟ್ ಕಾಸ್ಟನ್ನು ಪೂರ್ತಿ ಇಂಡಿಯಾಕ್ಕೆ ಯೂನಿಫಾರ್ಮ್ ಮಾಡಲಾಯಿತು. ಅಂದರೆ ಫ್ಯಾಕ್ಟ್ರಿ ಗುಜರಾತಲ್ಲಾದರೂ ಇರಲಿ ಇಲ್ಲ ಬೆಂಗಾಲಲ್ಲಾದರೂ ಇರಲಿ, ರಾ ಮಟೀರಿಯಲ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಎಲ್ಲರಿಗೂ ಸೇಮ್ ಆಯಿತು. ಕೇಳೋದಕ್ಕೆ ಇದು ಸರಿ ಅನ್ಸತ್ತೆ, ಎಲ್ಲ ರಾಜ್ಯಗಳಿಗೂ ಈಕ್ವಲ್ ಆಪರ್ಚುನಿಟಿ ಅನ್ಸತ್ತೆ. ಆದರೆ ಬೆಂಗಾಲದ ಮೇಲೆ ಇದರ ಇಂಪ್ಯಾಕ್ಟ್ ಬಹಳನೇ ಆಯಿತು. ಕೋಲ್ ಹಾಗೂ ಮೈನ್ಸ್ ಜಾಸ್ತಿ ಇರುವ ರಾಜ್ಯ ಬೆಂಗಾಲ್. ರಾ ಮಟೀರಿಯಲ್ ಬಹಳ ಕಮ್ಮಿಗೆ ಸಿಗೋದ್ರಿಂದ ಫ್ಯಾಕ್ಟ್ರಿಗಳನ್ನು ಅಲ್ಲೇ ಸ್ಥಾಪನೆ ಮಾಡಲಾಗಿತ್ತು. ಇದು ಬೆಂಗಾಲ್ನ ಒಂದು ನ್ಯಾಚುರಲ್ ಅಡ್ವಾಂಟೇಜ್ ಆಗಿತ್ತು. ಆದರೆ ಈ ಒಂದು ಹೊಸ ಪಾಲಿಸಿ ಆ ಅಡ್ವಾಂಟೇಜ್ ಅನ್ನೇ ನಾಶ ಮಾಡಿಬಿಟ್ಟು. ಮಹಾರಾಷ್ಟ್ರ ಅಥವಾ ಗುಜರಾತ್ನಲ್ಲೂ ರಾ ಮಟೀರಿಯಲ್ ಅಷ್ಟೇ ಪ್ರೈಸ್ಗೆ ಸಿಕ್ಕರೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪೋರ್ಟ್ಸ್ಗಳು ಹತ್ತಿರದಲ್ಲೇ ಇರೋದ್ರಿಂದ ಬೆಂಗಾಲ್ನಲ್ಲಿ ಫ್ಯಾಕ್ಟರಿಗಳು ನಡಿಲೇ ಇಲ್ಲ. 1977 ಲೆಫ್ಟ್ ಫ್ರಂಟ್ ಅಧಿಕಾರಕ್ಕೆ ಬಂತು. ಬಂದ ನಂತರ 34 ವರ್ಷಗಳ ಕಾಲ ಇದೇ ಆಳ್ವಿಕೆ ನಡೆಸಿತು. 1977ರಿಂದ 2011ರವರೆಗೆ ಈ ಗವರ್ಮೆಂಟ್ ಮೊದಲಿಗೆ ಜೆನ್ಯೂನ್ ಆಗಿ ಒಳ್ಳೆಯ ಕೆಲಸಗಳನ್ನ ಮಾಡ್ತು. ಆಪರೇಷನ್ ಬರ್ಗಾನ ಲಾಂಚ್ ಮಾಡಿದ್ರು. 1.39 ಮಿಲಿಯನ್ ಎಕರ್ಸ್ ಲ್ಯಾಂಡ್ ಅನ್ನ 25 ಲಕ್ಷ ಬಡ ಕುಟುಂಬಗಳಿಗೆ ಹಂಚಲಾಯಿತು. ಇದರಿಂದ ಮೊದಲ ಡಿಕೇಡ್ನಲ್ಲಿ ಅಗ್ರಿಕಲ್ಚರ್ 5.8% ಗ್ರೋ ಆಯಿತು. ಇದು ಈ ಗವರ್ಮೆಂಟ್ನ ದೊಡ್ಡ ಅಚೀವ್ಮೆಂಟ್ ಆಗಿತ್ತು. ಆದ್ರೆ ಗ್ರೋತ್ ಅಷ್ಟಕ್ಕೆ ಸ್ಟಾಗ್ನೆಂಟ್ ಆಗಿ ಹೋಯ್ತು. ಜಮೀನೇನೋ ಸಿಕ್ತು, ಆದ್ರೆ ಮಾಡರ್ನೈಸೇಷನ್ಗೂ ಮತ್ತು ಮಾರ್ಕೆಟ್ಗೂ ಒಂದಕ್ಕೊಂದು ಲಿಂಕೇ ಇರ್ತಾ ಇರಲಿಲ್ಲ. 90s ಬಂದ ಹಾಗೆಲ್ಲ ಅಗ್ರಿಕಲ್ಚರಲ್ ಗ್ರೋತ್ ಕೇವಲ 2% ನಿಂತೇ ಬಿಡ್ತು. ಇದರ ಅಸಲಿ ಡಿಸಾಸ್ಟರ್ ಇಂಡಸ್ಟ್ರಿಗಳ ಮೇಲೆ ಆಗೋದಕ್ಕೆ ಶುರು ಆಯಿತು. ಮಿಲಿಟೆಂಟ್ ಟ್ರೇಡ್ ಯೂನಿಯನಿಸಂ ಬೆಂಗಾಲ್ನ ಒಂದು ಹೊಸ ಐಡೆಂಟಿಟಿ ಆಗಿಬಿಡ್ತು. ಮುತ್ತಿಗೆ ಹಾಕೋದು, ಬಂದ್ ಅನೌನ್ಸ್ ಮಾಡೋದು, ಹಾಗೇನೆ ಡೈಲಿ ಸ್ಟ್ರೈಕ್ ಮಾಡೋದು ಇವರ ಒಂದು ಡೈಲಿ ರೊಟೀನ್ ಆಗಿ ಚೇಂಜ್ ಆಯಿತು. ಯಾವುದೇ ಕಂಪನಿಗಳು ತಮ್ಮ ವಸ್ತುಗಳನ್ನ ಮಾಡರ್ನೈಸ್ ಮಾಡ್ತಿರ್ಲಿಲ್ಲ. ಎಫಿಷಿಯನ್ಸಿಯ ಬಗ್ಗೆ ಮಾತನಾಡೋದಂತೂ ಆಲ್ಮೋಸ್ಟ್ ಕ್ರೈಮ್ ಆಗಿಬಿಡ್ತು. ಇದರ ಎಫೆಕ್ಟ್ ಕೆಲವೇ ವರ್ಷಗಳಲ್ಲಿ ಕಾಣಿಸ್ತು. 1994ರಲ್ಲಿ ಬೆಂಗಾಲ್ನ ಪರ್ ಕ್ಯಾಪಿಟಾ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ 4,300 ರೂಪಾಯಿ ಆಗಿತ್ತು. ಆದರೆ ಗುಜರಾತ್ನಲ್ಲಿ ಅದೇ ಸಮಯದಲ್ಲಿ 22,700 ರೂಪಾಯಿ ಆಗಿತ್ತು. ಒಂದೇ ದೇಶದಲ್ಲಿ 5 ಟೈಮ್ಸ್ನಷ್ಟು ಡಿಫ್ರೆನ್ಸ್ ಅನ್ನ ನೋಡಬಹುದು. 1980ರಲ್ಲಿ ಬೆಂಗಾಲ್ನ ಇಂಡಸ್ಟ್ರಿಯಲ್ ಔಟ್ಪುಟ್ ಶೇರ್ 9.8% ಇತ್ತು. ಅದು 1997ರ ಹೊತ್ತಿಗೆ ಅದರ ಅರ್ಧಕ್ಕೆ ಇಳಿದಿತ್ತು. ಅಂದರೆ 5% ಅಷ್ಟೇ ಆಗಿತ್ತು. ಡನ್ಲೋಪ್ ಇಂಡಿಯಾದ ಶಹಗಂಜ್ನ ಫ್ಯಾಕ್ಟರಿ ಆವಾಗ ಮಾರ್ಕೆಟ್ನ ಲೀಡರ್ ಆಗಿತ್ತು. ಆದರೆ ಲೇಬರ್ಸ್ಗಳ ಸಮಸ್ಯೆಯಿಂದ ಕೆಳಗೆ ಬಿದ್ದದ್ದು ಯಾವತ್ತೂ ಮೇಲೇಳಲೇ ಇಲ್ಲ. 1940ರಿಂದ 1960ರವರೆಗೆ ಕೋಲ್ಕತ್ತಾ ಏರ್ಪೋರ್ಟ್ ಒಂದು ಗ್ಲೋಬಲ್ ಹಬ್ ಆಗಿತ್ತು. ಎಲ್ಲ ಏರ್ಲೈನ್ಗಳ ಫ್ಲೈಟ್ಸ್ ಡೈರೆಕ್ಟ್ ಇಲ್ಲಿಗೆ ಬರ್ತಿದ್ವು. ಬಿಸ್ನೆಸ್ ಮ್ಯಾನ್ಗಳು ಲಂಡನ್, ಟೋಕಿಯೋದಿಂದ ಸೀದಾ ಇಲ್ಲಿಗೆ ಬರ್ತಿದ್ರು. ಹೇಗೆಲ್ಲ ಎಕನಾಮಿ ಬೀಳ್ತೋ ಕಂಪನಿಗಳು ಕೂಡ ಕಡಿಮೆ ಆದವು. ಹಾಗೆ ಏರ್ಲೈನ್ಸ್ಗಳ ವಿಮಾನ ಹಾರಾಟ ಕಡಿಮೆ ಆಯಿತು. 2012ರ ಹೊತ್ತಿಗೆ ಯಾವ ಪರಿಸ್ಥಿತಿ ಬಂತು ಅಂದರೆ ಕೋಲ್ಕತ್ತಾದಿಂದ ಒಂದೇ ಒಂದು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಕೂಡ ಇರಲಿಲ್ಲ. 2008ರಲ್ಲಿ ಟಾಟಾ ಮೋಟರ್ಸ್ ಸಿಂಗೂರ್ನಲ್ಲಿ ತಮ್ಮ ನ್ಯಾನೋ ಫ್ಯಾಕ್ಟರಿ ಹಾಕೋಕೆ 1800 ಕೋರ್ಸ್ನಷ್ಟು ಖರ್ಚು ಮಾಡಿತು. ಫ್ಯಾಕ್ಟರಿ 80%ರಷ್ಟು ರೆಡಿ ಆಯಿತು. ಲೇಬರ್ಸ್ಗಳು ಬಂದರು. ಆದರೆ ಆಪೋಸಿಷನ್ ಅವರು ಒಂದು ದೊಡ್ಡ ಆಂಟಿ ಲ್ಯಾಂಡ್ ಅಕ್ವಿಸಿಷನ್ ಶುರು ಮಾಡಿದ್ರು. ರೋಡ್ ಬ್ಲಾಕೇಜ್, ವೈಲೆನ್ಸ್, ಸ್ಟ್ರೈಕ್ ನಡೆಯಿತು. ಅಕ್ಟೋಬರ್ 2008ರಲ್ಲಿ ಈ ಫ್ಯಾಕ್ಟರಿಯನ್ನ ಗುಜರಾತಿಗೆ ಶಿಫ್ಟ್ ಮಾಡಲಾಯಿತು. ರತನ್ ಟಾಟಾ ಜಿ ಪ್ರೆಸ್ ಮೀಟ್ನಲ್ಲಿ ಇಂಡೈರೆಕ್ಟ್ಲಿ ಹೇಳ್ತಾರೆ,
ವಿ ವರ್ ನಾಟ್ ವೆಲ್ಕಮ್ಡ್. ಹಾಗೆ ಗುಜರಾತ್ ನಮ್ಮನ್ನ ಆದರದಿಂದ ಬರಮಾಡ್ಕೊಳ್ತು. ಅದೇ ಸಮಯಕ್ಕೆ ನಂದಿ ಗ್ರಾಮದಲ್ಲಿ ಸಲೀಂ ಗ್ರೂಪ್ನ ಒಂದು ಪ್ರಾಜೆಕ್ಟ್ 40,000 ಕೋಟಿಯಷ್ಟ ಖರ್ಚು ಮಾಡಿ ಕೆಮಿಕಲ್ ಹಬ್ಬನ ಶುರು ಮಾಡೋದಿತ್ತು. ಅದು ಕೂಡ ಈ ಪ್ರೊಟೆಸ್ಟ್ಗಳಿಂದ ಬಂದ್ ಆಗಿಬಿಡ್ತು. ಇದು ಕೇವಲ 2 ಕಂಪನಿಗಳ ಪ್ರಾಜೆಕ್ಟ್ ಅನ್ನ ಬಂದ್ ಮಾಡಲಿಲ್ಲ, ಬದಲಿಗೆ ಇಂಡಿಯಾ ಹಾಗೂ ಜಗತ್ತಿನ ಎಲ್ಲ ಇನ್ವೆಸ್ಟರ್ಸ್ಗಳಿಗೆ ಒಂದು ಇಂಡೈರೆಕ್ಟ್ ಮೆಸೇಜ್ ಆಯಿತು, ಟು ನಾಟ್ ಇನ್ವೆಸ್ಟ್ ಇನ್ ಬೆಂಗಾಲ್. 2011ರಲ್ಲಿ 34 ವರ್ಷಗಳ ಹಳೆಯ ಗೌರ್ಮೆಂಟ್ ಪತನವಾಯಿತು. ಒಂದು ಹೊಸ ಗೌರ್ಮೆಂಟ್ನ ಉಗಮವಾಯಿತು. ಇವರ ಫಸ್ಟ್ ಪಾಲಿಸಿನೇ ಎಲ್ಲರನ್ನೂ ಹೆದರಿಸುವಂತಿತ್ತು. ಅದೇನಾಗಿತ್ತು ಅಂದರೆ, ಸ್ಟೇಟ್ ಗೌರ್ಮೆಂಟ್ ಪ್ರೈವೇಟ್ ಇಂಡಸ್ಟ್ರಿಗಳಿಗೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಡಲ್ಲ ಅಂತ ಹೇಳ್ತು. ಇದರಿಂದ ಪೊಲಿಟಿಕಲಿ ವೋಟರ್ಸ್ ಏನೋ ಖುಷಿಯಾದ್ರು, ಆದ್ರೆ ಇಲ್ಲಿ ಕೆಲಸ ಮಾಡೋದು ಕಷ್ಟ ಇದೆ ಅಂತ ಇನ್ವೆಸ್ಟರ್ಗಳಿಗೆ ಅನಿಸ್ಬಿಡ್ತು. GDP ಶೇರ್ 2011ರ ನಂತರ ಇಳಿತಾ ಬಂತು. ಇವತ್ತು ಬೆಂಗಾಲ್ನ ಪರ್ ಕ್ಯಾಪಿಟಾ ಇನ್ಕಮ್ ನ್ಯಾಷನಲ್ ಆವರೇಜ್ನ 83.7% ನಷ್ಟಿದೆ. ರಾಜಸ್ಥಾನ ಹಾಗೂ ಒಡಿಶಾಕ್ಕಿಂತಲೂ ಕಡಿಮೆ. ಡೆಪ್ ಫಿಗರ್ಸ್ನ ನೋಡಿದರೆ 2026-27ರವರೆಗಿನ ಪ್ರಾಜೆಕ್ಟ್ ಡೆಪ್ಟ್ ಅಮೌಂಟ್ 8.15 ಲ್ಯಾಕ್ ಕ್ರೋರ್ನದ್ದು ಆಗಲಿದೆ. ಸ್ಟೇಟ್ ರೆವೆನ್ಯೂನ ಆಲ್ಮೋಸ್ಟ್ 20-28% ಕೇವಲ ಲೋನ್ ಇಂಟ್ರೆಸ್ಟ್ ಕಟ್ಟೋಕೆ ಹೋಗ್ತಾ ಇದೆ. ಈ ಸಾಲದ ದುಡ್ಡಿನಲ್ಲಿ ಬೆಂಗಾಲ್ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಿಲ್ಲ, ಬದಲಿಗೆ ಸಬ್ಸಿಡಿಗಳನ್ನು ಹಂಚುತ್ತಿದೆ. ಈಗ ಬೆಂಗಾಲ್ನ ಕ್ರೆಡಿಟ್ ಡೆಪಾಸಿಟ್ ರೇಟ್ 46-50% ನಷ್ಟಿದೆ. ನ್ಯಾಷನಲ್ ಆವರೇಜ್ಗಿಂತ 30 ಪಾಯಿಂಟ್ಸ್ ಕಡಿಮೆ ಇದೆ. ಬೇಸಿಕಲಿ ಬೆಂಗಾಲ್ನ ಜನ ಬ್ಯಾಂಕ್ನಲ್ಲಿ ಸೇವ್ ಮಾಡಿದ್ದು ಅದೇ ದುಡ್ಡನ್ನು ಗುಜರಾತ್, ಮಹಾರಾಷ್ಟ್ರ ಹಾಗೂ ಕರ್ನಾಟಕಕ್ಕೆ ಬಿಸ್ನೆಸ್ ಲೋನ್ ಆಗಿ ಬ್ಯಾಂಕ್ ಕೊಡುತ್ತೆ. ಯಾಕಂದರೆ ಬೆಂಗಾಲ್ನಲ್ಲಿ ಯಾವುದೇ ಪ್ರಾಜೆಕ್ಟ್ಸ್ ಬರ್ತಾ ಇಲ್ಲ. ಸೊ ಇನ್ ಅದರ್ ವರ್ಡ್ಸ್, ಬೆಂಗಾಲ್ನ ಜನ ತಮ್ಮ ಸೇವಿಂಗ್ಸ್ ದುಡ್ಡಿನಿಂದ ಬೇರೆ ಸ್ಟೇಟ್ನ ಗ್ರೋತ್ಗೆ ಫಂಡಿಂಗ್ ಮಾಡ್ತಾ ಇದ್ದಾರೆ. 2025ರಲ್ಲಿ ಸುಪ್ರೀಂ ಕೋರ್ಟ್ ಒಂದೇ ಬಾರಿಗೆ ಬರೋಬ್ಬರಿ 25,000 ಟೀಚಿಂಗ್ ಸ್ಟಾಫ್ಗಳ ಅಪಾಯಿಂಟ್ಮೆಂಟನ್ನು ಕ್ಯಾನ್ಸಲ್ ಮಾಡಿತು. ರೀಸನ್, ಕ್ಯಾಶ್ ಫಾರ್ ಜಾಬ್ ಸ್ಕ್ಯಾಮ್. ಯಾವ ಯುವಕರು ಜೆನ್ಯೂನ್ಲಿ ಕಷ್ಟಪಟ್ಟು ಓದಿ ಪಾಸ್ ಮಾಡಿದ್ರೋ ಅವರಿಗೆ ಕೆಲಸ ಸಿಗಲಿಲ್ಲ. ಇನ್ಫ್ಯಾಕ್ಟ್ ವೋಟರ್ ರೋಲ್ನಿಂದ ಅಚಾನಕ್ಕಾಗಿ 1.4 ಕ್ರೋರ್ ವೋಟರ್ಸ್ಗೆ ಡಿಲೀಷನ್ ನೋಟಿಸ್ ಕಳಿಸಲಾಯಿತು. ಇದರಿಂದ ರೊಚ್ಚಿಗೆದ್ದ ಮಾಬ್ 7 ಜುಡಿಷಿಯಲ್ ಆಫೀಸರ್ಸ್ಗಳನ್ನು 8 ಗಂಟೆಗಳವರೆಗೆ ಹೋಸ್ಟೇಜ್ ಮಾಡಿ ಇಟ್ಟಿದ್ರು. ಇದೇ ಕಾರಣದಿಂದಾಗಿ ಪ್ರತಿ ವರ್ಷ ಬರೋಬ್ಬರಿ 8 ಲಕ್ಷ ಸ್ಟೂಡೆಂಟ್ಸ್ಗಳು ರಾಜ್ಯವನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಬೆಂಗಾಲ್ನ ಬಹಳಷ್ಟು ಎಂಜಿನಿಯರ್ಸ್ ಬೆಂಗಳೂರಿನ IT ಕಂಪನಿಗಳಲ್ಲಿ ಸಿಗ್ತಾರೆ. ಬೆಂಗಾಲ್ನ ಡಾಕ್ಟರ್ಸ್ ಮುಂಬೈನ ಹಾಸ್ಪಿಟಲ್ಗಳಲ್ಲಿ ಸಿಗ್ತಾರೆ. ಹಾಗೆ ಸೈಂಟಿಸ್ಟ್ಗಳು ಹೈದರಾಬಾದ್ನಲ್ಲಿ ಸಿಗ್ತಾರೆ. ಅವತ್ತು ಗೋಖಲೆ ಅವರು ಹೇಳಿದ್ರು, ವಾಟ್ ಬೆಂಗಾಲ್ ಥಿಂಕ್ಸ್ ಟುಡೇ, ಇಂಡಿಯಾ ಥಿಂಕ್ಸ್ ಟುಮಾರೋ ಅಂತ. ಆದರೆ ಇವತ್ತು ವಾಟ್ ಬೆಂಗಾಲ್ ಪ್ರೊಡ್ಯೂಸಸ್ ಟುಡೇ, ಅದರ್ ಸ್ಟೇಟ್ ಎಂಪ್ಲಾಯ್ಸ್ ಟುಮಾರೋ ಅನ್ನೋ ಹಾಗಾಗಿದೆ. ಆದರೆ ಸತ್ಯ ಏನಂದ್ರೆ, ಇವತ್ತಿನ ಡಿಜಿಟಲ್ ಜಮಾನದಲ್ಲಿ ನಿಮ್ಮ ಗ್ರೋತ್ ನಿಮ್ಮ ಜಿಯೋಗ್ರಫಿಕಲ್ ಏರಿಯಾದ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ನಿಮ್ಮ ಕೆರಿಯರ್ ಎಲ್ಲಿ ಬೇಕಾದರೂ ಗ್ರೋ ಆಗಬಹುದು. ಅದಕ್ಕಾಗಿ ನೀವು ಅಪ್ಗ್ರೇಡ್ ಆಗಬೇಕಷ್ಟೇ. ಇಷ್ಟೊತ್ತು ನಾವು ಡಿಕ್ಲೈನ್ನ ಬಗ್ಗೆ ಮಾತನಾಡಿದ್ವಿ. ಈಗ ಏನಾದರೂ ಪಾಸಿಟಿವ್ ಸೈನ್ಸ್ ಇದೆಯಾ ಅಂತ ನೋಡೋಣ. 2025-26ರಲ್ಲಿ ಬೆಂಗಾಲ್ನ GSDP 7.62%ನಷ್ಟು ಗ್ರೋ ಮಾಡೋ ಪ್ರಾಜೆಕ್ಟ್ ಇದೆ. ಇದು ನ್ಯಾಷನಲ್ ಆವರೇಜ್ಗಿಂತ ಸ್ವಲ್ಪ ಜಾಸ್ತಿ. ಕೋಲ್ಕತ್ತಾದಲ್ಲಿ ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ GCCಯ ಲೀಸಸ್ನಲ್ಲಿ 23.9%ನಷ್ಟು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿರೋದನ್ನ ನೋಡ್ಬೋದು. IT ಹಾಗೂ ಎಂಜಿನಿಯರಿಂಗ್ ಕಂಪನಿಗಳು ವಾಪಸ್ ಕೋಲ್ಕತ್ತಾ ಕಡೆ ಮುಖ ಮಾಡ್ತಿದ್ದಾವೆ. ಯಾಕಂದ್ರೆ ಆಲ್ರೆಡಿ ಇಲ್ಲಿ ಇಂಗ್ಲಿಷ್ ಸ್ಪೀಕಿಂಗ್, ಎಜುಕೇಟೆಡ್ ಹಾಗೇನೆ ರಿಲೇಟಿವ್ಲಿ ಅಫೋರ್ಡಬಲ್ ವರ್ಕ್ ಫೋರ್ಸ್ ಸಿಗ್ತಾ ಇದೆ. ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಇದೆ. 1.2 ಮಿಲಿಯನ್ ಟನ್ಸ್ ಮೊನೊಸೈಟ್ ರಿಸರ್ವ್ಸ್ ಇಲ್ಲಿ ಇವೆ. ಇವು ಮುಂದಿನ ದಿನಗಳಲ್ಲಿ ಸೆಮಿಕಂಡಕ್ಟರ್ಸ್, ಡಿಫೆನ್ಸ್ ಹಾಗೆ ಕ್ಲೀನ್ ಎನರ್ಜಿಗಾಗಿ ಈ ಮೊನೊಸೈಟ್ಸ್ಗಳು ಬೇಕಾಗುತ್ತವೆ. ಡಾಂಕನಿ ಸೂರತ್ ಡೆಡಿಕೇಟೆಡ್ ಫ್ರೀ ಕಾರಿಡಾರ್ ಆಗ್ತಾ ಇದೆ. ಇದು ಸಿಂಗೂರ್ನ ಹತ್ತಿರದಲ್ಲೇ. ಯಾವ ಜಾಗದಿಂದ ಟಾಟಾ ಪ್ರಾಜೆಕ್ಟ್ ವಾಪಸ್ ಹೋಗಿತ್ತೋ ಈಗ ವೆಸ್ಟರ್ನ್ ಇಂಡಿಯಾಕ್ಕೆ ಕನೆಕ್ಟ್ ಮಾಡುವ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಆಗಬಹುದು. ಒಡಿಶಾ ಒಂದು ಕಾಲದಲ್ಲಿ ಬಡ ರಾಜ್ಯವಾಗಿತ್ತು. ಆದರೆ ಅವರ ರಿಫಾರ್ಮ್ಸ್ಗಳಿಂದ ಟಾಟಾರಿಂದ ಹಿಡಿದು
ವೇದಾಂತದವರೆಗೂ ಎಲ್ಲರೂ ಒಡಿಸಾದ ಕಡೆ ಹೋಗ್ತಾ ಇದ್ದಾರೆ. ಬೆಂಗಾಲ್ನಲ್ಲಿ ಬೆಟರ್ ಕೋಸ್ಟ್ ಲೈನ್ ಇದೆ, ಬೆಟರ್ ಎಜುಕೇಟೆಡ್ ವರ್ಕ್ ಫೋರ್ಸ್ ಇದೆ. ಎಂಥ ಸ್ಟ್ರಾಟಜಿಕ್ ಲೊಕೇಶನ್ ಇದೆ ಅಂದರೆ ಸೀದಾ ನಾರ್ತ್ ಈಸ್ಟ್ ಕಂಟ್ರಿಗಳಿಗೆ ಕನೆಕ್ಷನ್ ಮಾಡಬಹುದು, ಜಸ್ಟ್ ಲೈಕ್ ಅಸ್ಸಾಂ. ಪ್ರಾಬ್ಲಮ್ ಚಾಯ್ಸಸ್ನದ್ದು. 1952, 1977, 2008, 2011 ಪ್ರತಿ ಟರ್ನಿಂಗ್ ಪಾಯಿಂಟ್ನಲ್ಲೂ ಸ್ಟೇಟ್ನ ಡಿಸಿಷನ್ ಅದನ್ನ ಕೆಳಗೆ ಇಳಿಸ್ತಾ ಬಂತು. ಒಂದು ಟೈಮ್ನಲ್ಲಿ ಥರ್ಡ್ ರಿಚೆಸ್ಟ್ ಸ್ಟೇಟ್ ಆಗಿದ್ದಂತಹ ವೆಸ್ಟ್ ಬೆಂಗಾಲ್ ಇವತ್ತು 24th ಪೊಸಿಷನ್ಗೆ ಕೆಳಗೆ ಇಳಿದಿದೆ. ಟಾಟಾ ಹೋಯ್ತು, ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಹೋಯ್ತು, ಅಲ್ಲಿಯ ಲೋಕಲ್ ಟ್ಯಾಲೆಂಟ್ಸ್ ಎಲ್ಲ ಹೊರಗೆ ಹೋದ್ರು, ಎಲ್ಲವೂ ಹೋಯ್ತು. ಆದರೆ ವೆಸ್ಟ್ ಬೆಂಗಾಲ್ನ ಬಳಿ ಇನ್ನೂ ಆದರೂ ಕಲ್ಚರ್ ಇದೆ, ಕ್ಯಾಪಿಟಲ್ ಇದೆ, ಹಾಗೇನೆ ಕೆಪಾಸಿಟಿ ಇದೆ. ಆದರೆ ಅಲ್ಲಿ ಒಂದು ವಿಷಯ ಬದಲಾಗಬೇಕು, ಏನಂದ್ರೆ ಅದು ಇಂಟೆಂಟ್. ನಿಮಗೇನನ್ಸುತ್ತೆ? ಬೆಂಗಾಲ್ ತನ್ನ ಡೌನ್ಫಾಲ್ನಿಂದ ಮತ್ತೆ ಮೇಲೆದ್ದು ಬರುತ್ತಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ನಮ್ಮ ಕ್ಯೂರಿಯಸ್ ಅಡ್ಡಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.